ಬೆಳ್ಳಾವಿ ಕಾರಸ್ವಾಮಿಗಳ ಮಠ ಅಂತ, ಬೆಳ್ಳಾವಿ ಹೆಸರು ಕೇಳಿದಿರಲ್ಲ, ಕಾರಸ್ವಾಮಿಗಳ ಮಠ ಅಂತ. ಕರ್ತೃ ಮಹಾಶ್ರೀಯೋಗಿ ನಿಮಗೆ ಗೊತ್ತಿರಬೇಕು. ಶಿವಕುಮಾರ ಸ್ವಾಮಿಗಳ ಗುರುಗಳು ಉದ್ದಾನ ಸ್ವಾಮಿಗಳು, ಉದ್ದಾನ ಸ್ವಾಮಿಗಳ ಗುರುಗಳು ಅಡವಿ ಸ್ವಾಮಿಗಳು, ಅಡವಿ ಸ್ವಾಮಿಗಳು ಕಾರಸ್ವಾಮಿಗಳು ಆತ್ಮೀಯ ಗೆಳೆಯರು. ಆತ್ಮೀಯ ಗೆಳೆಯರು ಹೇಗೆ ಅಂತಂದ್ರೆ, ಅವತ್ತೆಂದು ನಂದದಿರ್ಲಿ ಅಂತ ಹೇಳಿ ಒಲೆಯನ್ನು ಹಚ್ತಾರೆ ಯಾರು, ಅಡವಿ ಸ್ವಾಮಿಗಳು. ಅದ್ರ ಪ್ರಥಮ ಪಾದ ಪೂಜೆ ಆಗಿ, ಪ್ರಥಮ ಪಾದ ಪೂಜೆಯಿಂದ ಒಲೆಯನ್ನು ಹಚ್ಚಿದವರು ಅಡವಿ ಸ್ವಾಮಿಗಳು. ಅದ್ರ ಪಕ್ಕದಲ್ಲಿ ಪಾದ ಪೂಜೆ ಮಾಡಿಕೊಂಡವ್ರು ಕಾರಸ್ವಾಮಿಗಳು. ಸಿದ್ಧಗಂಗೆ ಮೇಲೆ ಗಂಗಮ್ಮನ ಉದ್ಘಾಟನೆ ಮಾಡಿ ಗೋಪುರ ಕಳಸ ಸ್ಥಾಪನೆ ಮಾಡಿದ್ರಲ್ಲ, ಆ ಗೋಪುರ ಕಳಸ ಸ್ಥಾಪನೆ ಮೇಲೆ ಪಾದ ಪೂಜೆ ಮಾಡ್ಕೊಂಡಿದ್ದವರು ಕಾರಸ್ವಾಮಿಗಳು. ಅಂದ್ರೆ ಕಾರಸ್ವಾಮಿಗಳು ಬಿಟ್ರೆ ಅಡವಿ ಸ್ವಾಮಿಗಳಿಲ್ಲ, ಅಡವಿ ಸ್ವಾಮಿಗಳು ಬಿಟ್ರೆ ಕಾರಸ್ವಾಮಿಗಳಿಲ್ಲ. ಎರಡು ದ್ವಯೋಭಾಗ, ಒಂದೇ ಆತ್ಮ ಎರಡು ದೇಹ ಅಂತ ಅಭಿಪ್ರಾಯ. ಹೀಗಾಗಿ ಅಂಥವ್ರ ಸನ್ನಿಧಾನ ಬೆಳ್ಳಾವಿ ಮಠದಲ್ಲಿದೆ. ಆ ಬೆಳ್ಳಾವಿ ಮಠದಲ್ಲಿ ಇವತ್ತಿಗೆ ಶಿವಕುಮಾರ ಮಹಾಸ್ವಾಮಿಗಳು ಹಾಕೊಟ್ಟ ದಾರಿ ಏನಂತಂದ್ರೆ, ಆ ಗದ್ಗೆ ಒಳಗೆ ಯಾರಿಗೂ ಒಬ್ಬರಿಗೆ ಚೇರ್ ಹಾಕಿಲ್ಲ, ನಾವು ಒಬ್ಬರಿಗೆ ಒಂದು ಏನು ಹಾಕಿಕೊಟ್ಟಿಲ್ಲ, ಗದ್ಗೆ ಒಳಗೆ ಬಿಟ್ಟಿಲ್ಲ. ಹಾಗೆ ದರ್ಶನ ಮಾಡಬೇಕು, ಹಾಗೆ ಬರಬೇಕು. ಶಿವಕುಮಾರ ಸ್ವಾಮಿಗಳು ಒಂದೇ ಮಾತು ಹೇಳಿದ್ರು, ಕಾರಸ್ವಾಮಿಗಳಂದ್ರೆ ಅತ್ಯಂತ ಪವಾಡ ಪುರುಷ. ಆ ಪವಾಡ ಪುರುಷನ ಹತ್ರ ನಾವು ಹೋಗ್ಬೇಕಂದ್ರೆ ಅತ್ಯಂತ ಮಡಿಯಾಗಿ ಹೋಗ್ಬೇಕು ಅಂತ ಹೇಳಿ ಅವರೇ ಹಾಕಿಕೊಟ್ಟಿದ್ದಾರೆ. ಇವತ್ತಿಗೆ ನಾವು ಅದರೊಳಗೆ ಒಂದು ಕುರ್ಚಿ ಸಮೇತನು ನಾವು ಹಾಕೋದಕ್ಕೆ, ವಯಸ್ಸಾದವ್ರಿಗೆ ಸಮೇತ ಬೇರೆ ಕಡೆ ಕರ್ಕೊಂಡು ಬಂದು ಹಾಕ್ತೇವೆ. ಯಾಕಂದ್ರೆ ಶಿವಕುಮಾರ ಸ್ವಾಮೀಜಿಯವರ ಒಂದು ಅಪ್ಪಡೆ ಆಗಿದೆ ಅಂತ ಹೇಳಿ ಇವತ್ತು ಆ ಕಾರದ ಮಹಾಶಿವಯೋಗಿಗಳವರ ಫೆಬ್ರವರಿ 14, 15, 16ರಂದು ಅದರದ್ದು ಲೋಕಾರ್ಪಣೆ 118 ವರ್ಷದ ನಂತರ, 116 ವರ್ಷದ ನಂತರ ಕಾರದ ಮಹಾಸ್ವಾಮಿಗಳ ಗದ್ದಿಗೆ ಉದ್ಘಾಟನೆ ಆಗ್ತಿದೆ. ತಾವೆಲ್ಲರೂ ಬನ್ನಿ. 14, 15, 16 ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಅಂತಕ್ಕಂಥ ಭಾವನೆಯನ್ನ ನನ್ನ ಮಠದ ಪರವಾಗಿ ವೈಯಕ್ತಿಕವಾಗಿ ನಿಮ್ನೆಲ್ಲ ಏನ್ ಮಾಡ್ತಿದ್ದೀನಿ, ಭಿನ್ನಹ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಬಿಡಿ. ನೀವು ನನಗಿಂತ ಹಿರಿಯರು, ಅವ್ರ ಕಾಲದಲ್ಲಿ ಸೇವೆ ಮಾಡಿದವರೆಲ್ಲ, ಅದಕ್ಕಾಗಿ ನಿಮ್ಗೇನಂತ ಕರಿತಿದ್ದೀನಿ, ಭಿನ್ನಹ ಮಾಡ್ತಿದ್ದೀನಿ. ಎಲ್ಲರೂ ಬನ್ನಿ. 14 ಸಂಜೆ ಗಂಗಾ ಪೂಜೆ, 15 ಕಾರದ ಮಹಾಸ್ವಾಮಿಗಳಿಗೆ ಪುನರ್ ಪ್ರಾಣ ಪ್ರತಿಷ್ಠಾಪನೆ. ಅಂದ್ರೆ ಅವ್ರಿಗೆಲ್ಲ ಪ್ರಾಣ ತುಂಬಾಕ್ ನಮ್ ಕಡೆಯಿಂದ ಸಾಧ್ಯವಿಲ್ಲ. ಸುಮ್ಮನೆ ಇದೇನೋ ಒಂದಿಷ್ಟು ನಾಟಕಿ ಮಾಡಬೇಕಾಗಿದೆಯಲ್ಲ, ಜನಗಳಿಗೆ ಏನೋ ದೇವಸ್ಥಾನ ಕಟ್ಟಿದ್ರು ಸ್ವಾಮಿಗಳು ಏನೋ ಪೂಜೆ ಮಾಡ್ಲಿಲ್ಲ ಅಂತ ಬೈತಾರೆ ಅಂತ ಹೇಳಿ ಮಾಡಬೇಕಾಗಿದೆ ಅಷ್ಟೇ. ನೀವು ಯಾರು ಶಿವಕುಮಾರ ಸ್ವಾಮಿಗಳ ತಲೆ ಮೇಲೆ ಹೋಗಿ ಪೂಜೆ ಮಾಡಕ್ಕಾಗ್ತದ? ಯೋಚನೆ ಮಾಡಿ. ಅವ್ರಿಗೆ ಯಾರಿಗೂ ಮಾಡಕ್ ಸಾಧ್ಯವಿಲ್ಲ, ಮಾಡಕ್ ಆಗೋದಿಲ್ಲ. ಅವ್ರ ದೇವ್ರವ್ರು, ಅವ್ರಿಗೆ ಯಾರು ಮಾಡ್ತೀರಿ ನೀವು? ದೇವ್ರು ಒಲ್ದಿದ್ದವ್ರಿಗೆ. ಹಾಗಾಗಿ ಆ ಪೂಜೆ ಇರೋದ್ರಿಂದ, ಮತ್ತೆ ನೆಕ್ಸ್ಟ್ ಡೇ 16ನೇ ತಾರೀಕು ಗೋಪುರ ಕಳಸ ಸ್ಥಾಪನೆ ಇರೋದ್ರಿಂದ ಈ ಪೂಜಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬನ್ನಿ ಅಂತಕ್ಕಂಥ ಭಾವನೆ ಮತ್ತೊಂದು ಸಾರಿ ಕರಿತಾ ನನ್ನ 2 ಮಾತು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ.